ನಮಸ್ಕಾರ ರಿವ್ಯೂ ಚಾನೆಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ರಾಷ್ಟ್ರ ಮಟ್ಟದಲ್ಲಿ ಯತ್ನಾಳ್ಗೆ ಬಲ, ಏನಿದು ಅಚ್ಚರಿಯ ಬೆಳವಣಿಗೆ? ಯತ್ನಾಳ್ ಉಚ್ಚಾಟನೆ ಆಗುತ್ತಾ, ಯತ್ನಾಳ್ ಮೇಲೆ ಬಿಗ್ ಆಕ್ಷನ್ ಆಗುತ್ತಾ ಅನ್ನುವಂತಹ ಚರ್ಚೆಗಳು ಸದ್ದು ಮಾಡಿದ ಹೊತ್ತಲ್ಲಿ ಈಗ ಕುತೂಹಲಕಾರಿ ವಿಷಯವೊಂದನ್ನ ಡೆಲ್ಲಿಯಿಂದನೇ ರಾಜ್ಯದ ಬಿಜೆಪಿಗೆ ಕೊಡ್ತಾ ಇರೋದು ರೆಬೆಲ್ ಬಣದ ನಾಯಕರು. ಏನ್ ನಡೀತಾ ಇದೆ ಹಾಗಾದ್ರೆ? ಯತ್ನಾಳ್ ಬಣದಿಂದ ಅಚ್ಚರಿಯ ನಡೆ ಈಗ ಕುತೂಹಲ ಕಾರಣ ಆಗಿರೋದು. ನಾಳೆಯೇ ಮಹತ್ವದ ದಿನ, ನಾಳೆಯೇ ನಿರ್ಣಾಯಕ ದಿನ. ಕೋರ್ ಕಮಿಟಿ ಮೀಟಿಂಗ್ ನಲ್ಲಿ ನಾಳೆ ತೀರ್ಮಾನ ಆಗತ್ತೆ, ಎರಡರೊಳಗೊಂದು ತೀರ್ಮಾನ ಆಗತ್ತೆ. ವಿಜಯೇಂದ್ರ ಬಣ ಈಗ ಸಿಡಿದೆದ್ದಿದೆ. ಇಷ್ಟೆಲ್ಲ ಆದ್ಮೇಲೆ ಏನಪ್ಪ ಇದು ಅಂತ ಎಸ್ ವೀಕ್ಷಕರು, ಈಗಾಗಲೇ ನಾವು ಎಕ್ಸ್ಕ್ಲೂಸಿವ್ ಆಗಿ ನಿಮ್ಮ ಮುಂದೆ ಇಟ್ಟಿದ್ವಿ. ಡೆಲ್ಲಿಯಲ್ಲಿ ಮಹತ್ವದ ಬೆಳವಣಿಗೆ ಆಗ್ತಿದೆ. ಬಿಜೆಪಿ ನಾಯಕರು ಅಲ್ಲಾಗ್ತಿರೋ ಬೆಳವಣಿಗೆ ನೋಡಿ ಹುಬ್ಬೇರಿಸುವಂತಾಗಿದೆ. ಶಿಸ್ತು ಸಮಿತಿ ಅಧ್ಯಕ್ಷರನ್ನ ಭೇಟಿ ಆದಮೇಲೆ ಯತ್ನಾಳ್ ಅವ್ರಿಗೆ ಇನ್ನೂ ಬಲ ಬಂತ ಹಂಗಾದ್ರೆ ಅನ್ನೋ ಮಟ್ಟಿನ ಬೆಳವಣಿಗೆ ಬಗ್ಗೆ ನಾವು ಮಾಹಿತಿ ಕೊಟ್ಟಿದ್ವಿ. ಈಗಾಗಲೇ ಡೆಲ್ಲಿಯಲ್ಲೇ ಮೀಟಿಂಗ್ ಮಾಡ್ತಿದ್ದಾರೆ ರೆಬಲ್ಸ್ ಬಣ. ಡೆಲ್ಲಿಯಲ್ಲೇ ಮೀಟಿಂಗ್ ಮಾಡಿ ಮುಂದಿನ ಹೋರಾಟದ ರೂಪುರೇಷೆಯನ್ನ ರೆಡಿ ಮಾಡ್ತಾ ಇದೆ. ಶಿಸ್ತು ಸಮಿತಿ ತನಕ ಹೋಗಿದ್ಯಾಕೆ? ಇವ್ರು ಪ್ರತ್ಯೇಕ ಹೋರಾಟ ಮಾಡ್ತಿದ್ದಾರೆ, ಬಾಯಿಗೆ ಬಂದಂಗೆ ಮಾತಾಡ್ತಿದ್ದಾರೆ ಅಂತ. ಬಾಯಿಗೆ ಬಂದಂಗೆ ಮಾತಾಡ್ತಿದ್ದಾರೆ ಯತ್ನಾಳ್ ಅವರು ಯಡಿಯೂರಪ್ಪನವ್ರ ವಿರುದ್ಧ ಅನ್ನೋದು ಹೊಸದೇನೂ ಅಲ್ಲ. ಅದನ್ನ ಹೆಚ್ಚು ಸೀರಿಯಸ್ ಆಗಿ ತಗೊಳ್ತಿದ್ರು ಏನೋ, ಆಗಾಗ ನಡೀತಿರೋದೇ ಅದು. ಬಟ್ ಪ್ರತ್ಯೇಕ ಹೋರಾಟ ಮಾಡಿದ್ರು, ರಾಜ್ಯಾಧ್ಯಕ್ಷರ ಪರ್ಮಿಷನ್ ಇಲ್ಲದೆ ಅಂತಾನೆ ಅಲ್ವಾ ಕಂಪ್ಲೇಂಟ್ ಹೋಗಿದ್ದು. ಆದ್ರೆ ಅಲ್ಲಿ ನಿಮ್ಮ ಹೋರಾಟ ಚೆನ್ನಾಗಿದೆ ಅಂತ ಬೆನ್ನು ತಟ್ಟಿದ್ರು ನನಗೆ ಅಂತ ಯತ್ನಾಳ್ ಅವರು ಬಂದು ಹೇಳ್ತಾರೆ. ಬರೀ ಯತ್ನಾಳ್ ಅವರೆಲ್ಲ ಅವರ ಟೀಮ್ನ ಮೆಂಬರ್ಸ್ ಎಲ್ಲರೂ ಕೂಡ ನಮ್ಮ ಹೋರಾಟಕ್ಕೆ ಬಲ ಸಿಕ್ಕಿದೆ ಅಂತಾನೆ ಹೇಳ್ಕೊಂಡ್ರು. ಹೊರಗಡೆ ಬರ್ತಾ ಇದ್ದ ಹಾಗೆ ಅವರ ಮಾತಿನ ದಾಟಿ ಏನೋ ಸೈಲೆಂಟ್ ಆಯ್ತು. ಯಾಕಂದ್ರೆ ಆಂತರಿಕ ವಿಚಾರಗಳನ್ನು ಜಾಸ್ತಿ ಮಾತಾಡಬೇಡಿ ಅಂತ ಹೇಳಿದ್ದಾರೆ. ಶಾಂತವಾಗಿ ನಾನು ನನ್ನ ಕೆಲಸ ಮುಂದುವರಿಸ್ತೀನಿ ಅಂತ ಹೇಳಿ ಯಡಿಯೂರಪ್ಪನವರ ಮಾತಿಗೆ ಸ್ವಾಗತವನ್ನೂ ಕೋರಿ ಮುಂದೆ ಹೊರಟರು. ಓಹೋ, ಯತ್ನಾಳ್ ಕಿವಿ ಹಿಂಡು ಕಳಿಸಿದ್ರು ಅನ್ನೋ ರೀತಿಯಲ್ಲಿ ಅನಿಸ್ತು ಯತ್ನಾಳ್ ಅವರ ನಡವಳಿಕೆ ನೋಡಿ. ಆದ್ರೆ ಮತ್ತೆ ಸೆಡ್ಡು. ಡೆಲ್ಲಿಯಲ್ಲಿ ಬಿಗ್ ಮೀಟಿಂಗ್ ಆಗಿದೆ. ವಕ್ಫ್ ಹೋರಾಟವನ್ನು ನೆಕ್ಸ್ಟ್ ಲೆವೆಲ್ಗೆ ತಗೊಂಡು ಹೋಗೋ ಕಾರಣದಿಂದಾಗಿ ಈಗ ಹೊರ ಬೀಳ್ತಿರೋ ಮಾಹಿತಿ ನೋಡಿ. ಕುಮಾರ್ ಬಂಗಾರಪ್ಪ ಅವರು ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಕೊಟ್ಟಿರೋ ಮಾಹಿತಿ ಮತ್ತು ನಮಗೆ ಪಕ್ಷದಿಂದ ಏನು ಬಲ ಸಿಕ್ಕಿದೆ ಅನ್ನೋದನ್ನು ಶೇರ್ ಮಾಡ್ಕೊಂಡಿದ್ದಾರೆ ಎಕ್ಸೆಲ್ ಶೀಟ್ ಮೂಲಕ. ಇಲ್ಲಿ ಯಾವ ರೀತಿ ರೆಡಿ ಮಾಡಿದ್ದೀವಿ ನಾವು, ಬಹಳ ಟೆಕ್ನಿಕಲ್ ಆಗಿ ವಕ್ಫ್ ಹೋರಾಟದ ರೂಪುರೇಷೆ ಸಿದ್ಧಪಡಿಸಿದ್ದೀವಿ. ಎಲ್ಲ ಬಗೆಯಲ್ಲೂ ನ್ಯಾಯ ಸಿಗಬೇಕು ಅಂತ ಹೇಳ್ತಿದ್ದಾರೆ ಅವರು. ವಕ್ಫ್ ಹೋರಾಟವನ್ನ ಸುಮ್ಮನೆ ಹೋರಾಟ ಮಾಡಿದ್ವಿ, ವಿಸಿಟ್ ಮಾಡಿದ್ವಿ, ಏನೋ ರಿಪೋರ್ಟ್ ಕೊಟ್ವಿ ಅಲ್ಲ. ಟೆಕ್ನಿಕಲ್ ಆಗಿ ನೋಡಿದ ತಕ್ಷಣ ಅರ್ಥ ಆಗಬೇಕು, ಕನ್ವೆ ಆಗಬೇಕು, ಜನಕ್ಕೂ ಅರ್ಥ ಆಗಬೇಕು, ಮತ್ತೆ ಇದನ್ನ ಸರಿಪಡಿಸೋದಿಕ್ಕೆ ತಿದ್ದುಪಡಿಗಳನ್ನ ಮಾಡೋದಿಕ್ಕೆ ಇದು ದಾರಿದೀಪ ಆಗಬೇಕು. ಆ ಥರ ರಿಪೋರ್ಟ್ ರೆಡಿ ಮಾಡಿದ್ದೀವಿ. ಇದನ್ನ ನೋಡಿ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಇದೇ ರೀತಿ ದೇಶವ್ಯಾಪಿ ಮಾಡೆಲ್ನ ಸೆಟ್ ಮಾಡ್ತೀವಿ ಅಂತ ಹೇಳಿದಾರಂತೆ. JPC ನಮಗೆ ಕರ್ನಾಟಕದ ಮಾಡೆಲ್ನ ನಾವೇನು ಹೇಳಿದ್ವಿ ಅದನ್ನ ತುಂಬಾ ಅಪ್ರಿಷಿಯೇಟ್ ಮಾಡ್ತು. ಅಂದ್ರೆ ಈ ತರ ಒಂದು ಎಕ್ಸೆಲ್ ಶೀಟ್ ನಲ್ಲಿ ಮಾಡಬೇಕು, ಇದನ್ನೆಲ್ಲ ಕಂಪ್ಲೀಟ್ ಆಗಿ ಡೆವಲಪ್ ಮಾಡಬೇಕು. ಇದನ್ನ ಇಡೀ ದೇಶಕ್ಕೆ ನಾವು ಇದನ್ನ ಕರ್ನಾಟಕದ ವಕ್ಫ್ ಹೋರಾಟವನ್ನು ಇಟ್ಕೊಂಡು ನಾವು ರೋಡ್ ಮಾಡಲ್ ಇಟ್ಕೊಂಡು ವಿ ವಿಲ್ ಪ್ರೆಸ್ ಇಟ್ ಆನ್ ದ ಎಂಟೈರ್ ಸ್ಟೇಟ್ಸ್ ಆಫ್ ಇಂಡಿಯಾ ಅಂತ ಹೇಳಿ ಅವರು ದೇಶದ ಎಲ್ಲಾ ರಾಜ್ಯಗಳಿಗೂ ಕೂಡ ಇದನ್ನ ಮಾಹಿತಿ ಅವರು ಜಿದ್ದಿಗೆ ನಮ್ಮ ಹತ್ರ ಬೀಳೋದಕ್ಕಿಂತ ಯಾವ ಸ್ಥಾನವನ್ನ ಕೊಟ್ಟಿದ್ದಾರೆ ಅದನ್ನ ಗಟ್ಟಿ ಮಾಡ್ಕೊಂಡು ಇದನ್ನ ಮಾಡಬೇಕಂತ ಅವಶ್ಯಕತೆ. ನಾವು ವಕ್ಫ್ ಬೋರ್ಡ್ ಹೋದವರಿಗೆ ಅಪ್ರಿಸಿಯೇಷನ್ ಕೊಟ್ಟಿದೆ, ಸರಿಯಾದಂತ ಹಾದಿಯ ಹೋರಾಟವನ್ನ ಮಾಡಿದ್ದೀರಿ, ವಿ ಆರ್ ವಿತ್ ಯು ಅಂತ ಅದು ಯತ್ನಾಳ್ ಅವ್ರಿಗೂ ಕೊಟ್ಟಿದೆ. ನೋಟಿಸಿಗೆ ಅವರಿಗೆ ಸಮರ್ಥರಿದ್ದಾರೆ, ಅವರು ಉತ್ತರ ಕೊಟ್ಟಿದ್ದಾರೆ. ನಾವು ವಕಫ್ ಹೋರಾಟ ಸಲ ಕೂಡಿದ್ದೀವಿ. ಯಾವುದೇ ರೀತಿ ಪಕ್ಷದ ಒಳಗಿನ ಒಂದು ಇದರ ಬಗ್ಗೆ ಚರ್ಚೆ ನಾವು ಮಾಡೇ ಇಲ್ಲ. ಬಹಿರಂಗಗಳಲ್ಲ, ಕಾದ್ ನೋಡಿ. ನಾವು ದಿಲ್ಲಿಗೆ ಹೋಗ್ತೀವಿ, ನಾವು ಹೈಕಮಾಂಡ್ ಭೇಟಿ ಮಾಡ್ತೀವಿ, ಕರ್ನಾಟಕ ರಾಜ್ಯದ ವಸ್ತುಸ್ಥಿತಿನ ಮನವರಿಕೆ ಮಾಡ್ಕೊಡ್ತೀವಿ. ಸೊ ವಕ್ಫ್ ಹೋರಾಟವನ್ನ ಯತ್ನಾಳ್ ಬಣ ರೂಪಿಸಿದ ರೀತಿಯ ಬಗ್ಗೆ ಬಲು ಮೆಚ್ಚುಗೆ ವ್ಯಕ್ತವಾಗಿತ್ತು. ಇದನ್ನ ರಾಷ್ಟ್ರವ್ಯಾಪಿ ಮಾಡೆಲ್ ಅಳವಡಿಸ್ಕೊಳ್ತೀವಿ, ಇದನ್ನು ಮುಂದುವರಿಸಿ ಇನ್ನೂ ಬೇರೆ ಬೇರೆ ಜಿಲ್ಲೆಗಳ ರಿಪೋರ್ಟ್ ಅನ್ನು ರೆಡಿ ಮಾಡಿ ಅನ್ನೋ ರೀತಿಯಲ್ಲಿ ಮೆಸೇಜ್ ಸಿಕ್ಕಿದೆ ಅಂತ ಆಯ್ತಲ್ವ. ಅವರೇ ಹೇಳ್ಕೊಳ್ತಿರೋದು. ಇನ್ನು ಕೆಲಸ ಬಾಕಿ ಇದೆ, ಈಗ ಹೋಗ್ತಾ ಇದ್ದೀವಿ ಮತ್ತು ನಾವು ಮಾಡ್ತಿರೋ ಹೋರಾಟಕ್ಕೆ ಬೆನ್ನು ತಟ್ಟು ಕಳಿಸಿದ್ದಾರೆ ಅನ್ನೋದನ್ನ ಸ್ವತಃ ಯತ್ನಾಳ್ ಹೇಳ್ತಿದ್ದಾರೆ. ಕುಮಾರ್ ಬಂಗಾರಪ್ಪ ಅವರು ಹೇಳ್ತಿದ್ದಾರೆ. ಏನ್ ಹೇಳಿದ್ರು ಯತ್ನಾಳ್ ಹೊರಗಡೆ ಬಂದ ತಕ್ಷಣ? ಇದೇ ಮಾದರಿ ಹೋರಾಟ ಮುಂದುವರಿಸಿ, ವಕ್ಫ್ ಹೋರಾಟ ಬಹಳ ಚೆನ್ನಾಗಿ ಮಾಡಿದ್ದೀರಿ ಅನ್ನುವ ಮಾತಾಡಿದ್ದಾರೆ. ಶಿಸ್ತು ಸಮಿತಿಯಲ್ಲೂ ಮಾತಾಡಿದ್ದಾರೆ ಅಂದ್ರು. ಈ ಕಡೆ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಸಹಜವಾಗಿ ಈ ಎಲ್ಲ ಟೆಕ್ನಿಕಲ್ ವಿಚಾರದಲ್ಲಿ ಖುಷಿಯಾಗಿದ್ದು ಮತ್ತಷ್ಟು ಮಹತ್ವದ ಹೋರಾಟ ಈಗ ಕೈಗೆತ್ಕೊಳ್ತಿದ್ದೀವಿ ಅಂತಿದ್ದಾರೆ. ಸೊ ಎಲ್ಲ ಕಡೆಯಿಂದ ಯತ್ನಾಳ್ ಕೈಗೆ ಬಲ ಸಿಕ್ಕಂಗಾಯ್ತಾ? ಅಕಸ್ಮಾತ್ ನಿಮ್ಮ ಹೋರಾಟವನ್ನ ಇಲ್ಲಿಗೆ ನಿಲ್ಲಿಸಿ ಅಂತ ಹೇಳಿದ್ರೆ ಪ್ರತ್ಯೇಕ ಹೋರಾಟ ಯಾಕೆ ಮಾಡ್ತೀರಿ? ರಾಜ್ಯಾಧ್ಯಕ್ಷರ ಪರ್ಮಿಷನ್ ಇಲ್ಲದೆ ಅಥವಾ ಅವರನ್ನು ಬಿಟ್ಟು ಅನ್ನೋ
ಸಂದೇಶ ಬಂದಿದ್ರೆ ನಿಲ್ಲಿಸ್ತಿದ್ರು. ಕೊನೆ ಪಕ್ಷ ಕೋರ್ ಕಮಿಟಿ ಮೀಟಿಂಗ್ ಆಗೋ ತನಕನಾದ್ರೂ ನಿಲ್ಲಿಸ್ಬೇಕಿತ್ತು, ಅಲ್ಲೊಂದು ನಿರ್ಧಾರ ಆಗೋ ತನಕ ನಿಲ್ಲಿಸ್ಬೇಕಿತ್ತು. ಬಟ್ ನಿಲ್ಲಿಸ್ತಿಲ್ಲ, ಡೆಲ್ಲಿಲೇ ಇದ್ದಾರೆ, ಡೆಲ್ಲಿಲೇ ಮೀಟಿಂಗ್ ಮಾಡ್ತಿದ್ದಾರೆ ನೆಕ್ಸ್ಟ್ ರೂಪುರೇಷೆ ಬಗ್ಗೆ. ಹಾಗೆ ಏನು ಹೇಳ್ತಿದ್ದಾರೆ ನೋಡಿ, ನಾವು ಆಂತರಿಕ ವಿಚಾರ ಪಕ್ಷದ ಬಗ್ಗೆ ಏನು ಮಾತಾಡಿಲ್ಲ, ವಕ್ಫ್ ಹೋರಾಟದ ಬಗ್ಗೆ ಅಷ್ಟೇ ಇಲ್ಲಿ ಮೀಟಿಂಗ್ ಮಾಡಿದ್ದು, ಚರ್ಚೆ ಮಾಡಿದ್ದು. ಹಾಗಾಗಿ ಏನು ಪ್ರಾಬ್ಲಮ್ ಇಲ್ಲ, ಹೈಕಮಾಂಡೇ ಪರ್ಮಿಷನ್ ಕೊಟ್ಟಿದೆ ಅನ್ನೋ ಅರ್ಥದ ಮಾತುಗಳು ಈಗ ಯತ್ನಾಳ್ ಕಡೆಯಿಂದ ಕ್ಲಿಯರ್ ಆಗಿ ಬರ್ತಾ ಇದೆ. ಅಧಿಕೃತವಾಗಿ ಸಪೋರ್ಟ್ ಸಿಕ್ಬಿಡ್ತಾ ಹಂಗಾದ್ರೆ. ಮತ್ತೊಂದು ಕಡೆ ಯತ್ನಾಳ್ ಅವರು ವಿಜಯೇಂದ್ರ ಯಡಿಯೂರಪ್ಪ ಅವ್ರಿಗೆ ಶಾಕ್ ಕೊಡ್ತಿದ್ದಾರೆ. ಯಡಿಯೂರಪ್ಪನವರ ಕೋಟೆ ಶಿವಮೊಗ್ಗಕ್ಕೆ ಲಗ್ಗೆ ಇಡುವ ಮೂಲಕ ಶಿವಮೊಗ್ಗದಲ್ಲಿ ವಿಜಯೇಂದ್ರ ಗೆಲ್ತಾನೆ ಇರಲಿಲ್ಲ ಅಂತ ಪದೇ ಪದೇ ವಾಗ್ದಾಳಿ ನಡೆಸ್ತಿದ್ದಾರಲ್ಲ ಕಾಂಗ್ರೆಸ್. DK ಶಿವಕುಮಾರೇ ಹೇಳಿದ್ದಾರೆ, ಅದಕ್ಕೆ ತಿರುಗೇಟನ್ನು ಕೊಟ್ಟಿಲ್ಲ ವಿಜಯೇಂದ್ರ ಅಂತ ಕಾಲ ಎಳಿತಿರ್ತಾರೆ ಆಗಾಗ. ನಮ್ಮ ಕಾಂಗ್ರೆಸ್ನ ಭಿಕ್ಷೆಯಿಂದ ಗೆದ್ರು ಅಂತ ಆಗಾಗ DK ಶಿವಕುಮಾರ್ ಹೇಳಿದ್ರು, ಅದಕ್ಕೆ ಉತ್ತರ ಕೊಡದಂತಹ ಪರಿಸ್ಥಿತಿಯಲ್ಲಿ ವಿಜಯೇಂದ್ರ ಇದ್ದಾರೆ ಅಂತ ಯತ್ನಾಳ್ ಬಹಳಷ್ಟು ಬಾರಿ ವಾಗ್ದಾಳಿ ನಡೆಸಿದ್ರು. ಈಗ ಶಿವಮೊಗ್ಗದಲ್ಲಿ ತನ್ನ ಹಿಡಿತ ಸಾಧಿಸೋದಕ್ಕೆ ಮುಂದಾದ್ರ ಈ ವಕ್ಫ್ ಜನಜಾಗೃತಿ ಬೃಹತ್ ಸಮಾವೇಶವನ್ನ ದಾವಣಗೆರೆ ಶಿವಮೊಗ್ಗದಲ್ಲಿ ಮಾಡ್ತಾರೆ. ಶಿವಮೊಗ್ಗಕ್ಕೆ ಲಗ್ಗೆ ಇಡೋದಕ್ಕೆ ಯತ್ನಾಳ್ ರೆಡಿ ಆಗಿದ್ದಾರೆ. ವಿಜಯೇಂದ್ರ ಭೂಮಿಯಲ್ಲಿ, ಅವರ ಕರ್ಮ ಭೂಮಿಯಲ್ಲಿ, ಅವರ ಭದ್ರಕೋಟೆಯಲ್ಲಿಯೇ ಸೆಡ್ಡು ಹೊಡೆಯೋದಕ್ಕೆ, ಇವರ ಹೋರಾಟ ವಕ್ಫ್ ಅಧ್ಯಯನಕ್ಕೆ ಬ್ರೇಕ್ ಹಾಕ್ಸೋ ಕಾರಣಕ್ಕೆಲ್ವ ಇಷ್ಟೆಲ್ಲ ಆಗಿದ್ದು. ಆದರೆ ಅವ್ರ ಜಿಲ್ಲೆಗೆ ಹೋಗಿ ಸೆಡ್ಡು ಹೊಡೆಯೋದಕ್ಕೆ ನಿಂತ ಯತ್ನಾಳ್. ಹಾಗಾದ್ರೆ ಯತ್ನಾಳ್ ಕೈಗೆ ಈ ಪರಿ ಬಲ ತುಂಬಿದ್ಯಾರು? ರಾಷ್ಟ್ರವ್ಯಾಪಿ ಅವ್ರ ಮಾಡೆಲ್ ಅಂತೆ ವಕ್ಫ್ ಹೋರಾಟದಲ್ಲಿ ಅವರೇ ಹೇಳ್ತಾ ಇದ್ದಾರೆ. ಅಷ್ಟು ಮೆಚ್ಚುಗೆ ವ್ಯಕ್ತವಾಗಿದೆ ಡೆಲ್ಲಿಲಿ ಅಂತ. ಹಾಗಾದ್ರೆ ಯತ್ನಾಳ್ಗೆ ಈ ಗಲಾಟೆಯಿಂದ ಹೆಚ್ಚು ಬಲ ಬಂತ ರಾಜ್ಯ BJP ನಾಯಕರಿಗೆ ಈಗ ಗೊಂದಲಕ್ಕೆ ಕಾರಣ ಆಗಿರೋದಿದು. ನಾಳೆ ಕೋರ್ ಕಮಿಟಿ ಮೀಟಿಂಗ್ ಇದೆ, ಅಗರ್ವಾಲ್ ಅವ್ರಿಗೆ ಲೆಟರ್ ಹೋಗಿದೆ ಯತ್ನಾಳ್ ವಿರುದ್ಧ ಕ್ರಮ ಆಗಲೇಬೇಕು ಅಂತ. BSY ಬಣ್ಣ ನಾವು ಈಗ ಡೆಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ರೇಣುಕಾಚಾರ್ಯ ಇನ್ನಿತರರೆಲ್ಲ ಆಕ್ಷನ್ ಆಗಲೇಬೇಕು, ಇದು ಇನ್ನು ಸಹಿಸ್ಕೊಳ್ಳೋಕ್ಕಾಗಲ್ಲ ಅಂತಿದ್ದಾರೆ. ಸೊ ಕೋರ್ ಕಮಿಟಿಯಲ್ಲಿ ನಾಳೆ ತೀರ್ಮಾನ ವ್ಯತಿರಿಕ್ತವಾಗಿರುತ್ತಾ ಈ ಬೆಳವಣಿಗೆ ನೋಡಿದ್ರೆ? ಕೋರ್ ಕಮಿಟಿಯ ಬಳಿಕೆ ಎರಡರೊಳಗೊಂದು ತೀರ್ಮಾನ ಆಗತ್ತೆ ಅಂತಲ್ವಾ ಡೆಲ್ಲಿಯಿಂದ ಹೈಕಮಾಂಡಿಂದ ಸಿಕ್ಕಿರೋ ಮೆಸೇಜು. ಯಾವ ರೀತಿಯ ತೀರ್ಮಾನ ಹೊರಬೀಳುತ್ತೆ ಅನ್ನೋದ್ರ ಬಗ್ಗೆ ರಾಜ್ಯ BJPಯಲ್ಲಿ ಸಂಚಲನ ಸೃಷ್ಟಿ ಆಗ್ತಿದೆ ನೋಡಿ. ಅಲ್ಲಿ ವಿಜಯೇಂದ್ರ ಟೀಮ್ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಅಧ್ಯಯನ ಶುರು ಮಾಡಿದ್ದಾರೆ. ಯತ್ನಾಳ್ ಬಣ ಹೇಳ್ತಿರೋದೇನು, ನಾವು ಹೋಗಿ ಬಂದಲ್ಲೇ ಮತ್ತೆ ಇವ್ರು ಹೋದ್ರೆ ಏನು ಪ್ರಯೋಜನ? ಸುಮ್ಮನೆ ಜಿದ್ದಿಗೆ ಬೀಳೋ ಬದಲು ಅವ್ರ ಕುರ್ಚಿಯನ್ನು ಗಟ್ಟಿಯಾಗಿ ಉಳಿಸ್ಕೊಳ್ಳಿ ಅಂತಿದ್ದಾರೆ ನೋಡಿ. ಸೊ ಸುಮ್ಮನೆ ನಾವು ಶುರು ಮಾಡ್ದಲ್ಲೇ ಮತ್ತೆ ಹೋಗಿ ಕೇಳೋ ಬದಲು ಬೀದರ್ ಮಾಡಿದ್ದೀವಿ, ಆ ಕಡೆ ಎಲ್ಲ ಮಾಡಿದ್ದೀವಿ, ಇವ್ರು ಚಾಮರಾಜನಗರ ಈ ಕಡೆ ಆದರೂ ಮಾಡಲಿ, ಕೊನೆ ಪಕ್ಷ ಏನೋ ಹೋರಾಟ ಮಾಡ್ಕೊಳ್ತಿದ್ದಾರೆ ಅಂದ್ಕೊಳ್ಬಹುದಿತ್ತು ಅನ್ನೋ ಮಟ್ಟಿಗೆ ರಾಜ್ಯಾಧ್ಯಕ್ಷರಿಗೆ ರೆಬಲ್ ಬಣ ಸೆಡ್ಡು ಹೊಡಿತಿದೆ. ವಕ್ಫ್ ಹೋರಾಟದ ಮೂಲಕ ಬಲವನ್ನು ದುಪ್ಪಟ್ಟಾಗಿಸಿಕೊಂಡ ಯತ್ನಾಳ್. ಕುತೂಹಲಕಾರಿ ರಾಜ್ಯ BJPಯಲ್ಲಿ ಈ ಬೆಳವಣಿಗೆ ನೋಡಬೇಕು. ಯಡಿಯೂರಪ್ಪನವರು ಯತ್ನಾಳ್ ಒಪ್ಪಿದ್ರೆ ಎಲ್ಲ ಸರಿ ಹೋಗುತ್ತೆ, ನಾಳೆ ಒಪ್ತಾರೆ ಅನ್ನೋ ನಂಬಿಕೆಯಲ್ಲಿದ್ದೀನಿ ಅಂತಿದ್ದಾರೆ. ಸೊ ಹೈಕಮಾಂಡ್, BJP ಹೈಕಮಾಂಡ್ ಇಷ್ಟು ದಿನ ಯತ್ನಾಳ್ ಮೇಲೆ ಏನು ಕ್ರಮ ಕೈಗೊಳ್ಳದೆ ಬಿಟ್ಟಿದ್ಯಾಕೆ, ಇಲ್ಲಿ ತನಕ ಬಂದಿದ್ಯಾಕೆ ಅನ್ನೋ ಚರ್ಚೆಗಳ ನಡುವೆಯೇ ಬಿಗ್ ಟ್ವಿಸ್ಟ್ ಕೊಟ್ಟಿದೆ ಕ್ಲೈಮ್ಯಾಕ್ಸ್ ಅಲ್ಲಿ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.